137 ಸೀಟು ಗೆದ್ದು ಏನು ಹರಿದಿದ್ದೀರಿ ಅಂತೇಳಿ ಡಿ ಕೆ ಶಿವಕುಮಾರ್ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಸರ್ ಏನಾದರೂ ಯಾವ ನೈತಿಕತೆ ಇಟ್ಕೊಂಡು ಅವ್ರು ಮಾತಾಡ್ತಾರೋ ಗೊತ್ತಿಲ್ಲ. ಪ್ರಾಯಶಃ ಅವ್ರ ವಯಸ್ಸು ತಕ್ಕಾಗ ಅವ್ರು ಮಾತಾಡಬೇಕು. ಅವ್ರಿಗಿರುವಂಥ ಅನುಭವ ತಕ್ಕಾಗ ಅವ್ರು ಮಾತಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಚಿಕ್ಕ ವಯಸ್ಸು, ಭಾಳ ಅನುಭವ ಕಡಿಮೆ ಅವ್ರಿಗೆ. ಯಾರು ಹರಿದಿದ್ದಾರೋ ಯಾರು ಹರಿಸ್ಕೋತಾ ಇದ್ದಾರೋ ಗೊತ್ತಿಲ್ಲ. ಸೊ ರಾಜಕೀಯದ ಒಂದಷ್ಟು ಅವರೆಲ್ಲ ತಂದೆ ವಯಸ್ಸಾದಂಥವ್ರು ಅವರೆಲ್ಲರೂ ಕೂಡ. ಡಿ ಕೆ ಶಿವಕುಮಾರ್ ಸಾಹೇಬರು, ಕುಮಾರಸ್ವಾಮಿ ಅವರು ಎಲ್ಲ ಒಂದೇ ವಯಸ್ಸಿನವ್ರು ಇವರೆಲ್ಲರೂ ಕೂಡ. ಅವರು ಒಂದು ತಂದೆ ಸಮಾನದವರು. ರಾಜಕಾರಣ ಇರ್ತದೆ, ರಾಜಕಾರಣ ಬರ್ತದೆ, ರಾಜಕಾರಣ ಹೋಗ್ತದೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡಿದ್ರೆ ಒಳ್ಳೇದು ಅಂತ. ಸುಳ್ಳಾಗಿದೆ ಅಂತೇಳಿ ಜನಗಳು ಮಾತಾಡ್ತಿದ್ದಾರೆ. ಏನೂ ಇಲ್ಲ, ಆದಷ್ಟು ಬೇಗ ಅದೆಲ್ಲ ಒಳ್ಳೇದಾಗ್ತದೆ. ಸಿಹಿ ಸುದ್ದಿ ಬರ್ತದೆ. ಇನ್ನೊಂದು ಕೇವಲ ಸ್ವಲ್ಪ ದಿನ ಕಾಯ್ದೆ. ಅಲ್ಲ, ಈ 15 ಕೊನೆ ಭವಿಷ್ಯ. ಈ 15 ಕನ್ಫರ್ಮ್ ಆಗಿ ಆದಾಯ ಆಗ್ತೀರಿ ಅಂತ ಹೇಳಿದ್ರಿ. ಸಾಕಷ್ಟು ಜನ ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಡೇಟ್ ಏನಾದ್ರು ಕೊಡ್ತೀರಾ ಸರ್? ಏನಿಲ್ಲ, ಇನ್ನೇನು ಸ್ವಲ್ಪ ದಿನ ಇದೆ, ಸ್ವಲ್ಪ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.